Hello everyone. In the third session under chapter number 5, that is services marketing, I would like to explain the features of services marketing. That is features of services marketing. Here services have some silent features which necessitate a new vision, a distinct approach and a world-class professional excellence to market effectively and profitably. ಅಂದರೆ ಮಾರ್ಕೆಟು ಎಫೆಕ್ಟಿವ್ ಆಗಿ ಮತ್ತು ಪ್ರಾಫಿಟ್ಟಾಗಿ ನಮ್ಮ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ಫೀಚರ್ಸು ಬಹಳ ಪ್ರಮುಖ ಪಾತ್ರ ವಹಿಸ್ತವೆ. ಈ ಫೀಚರ್ಸು ಯಾವ್ಯಾವು ಅಂತಂದರೆ ಟೇಕ್ ಒನ್ ಬೈ ಒನ್. ದಟ್ ಈಸ್ ಫಸ್ಟ್ ಒನ್ ಇಂಟ್ಯಾಂಜಿಬಿಲಿಟಿ. ಇಂಟ್ಯಾಂಜಿಬಿಲಿಟಿ ಅಂದರೆ ಅಗೋಚರತೆ ಅಂತ ಕರಿತೀವಿ ಮೊದಲನೇದರಲ್ಲಿ. Intangibility is an important consideration that complicates the functional responsibility of a marketing manager, especially while influencing and motivating the prospects or customers. We are aware of the fact that services are of intangible in nature, and it is intangibility that complicates the task of decision makers. That is tangible ಆದರೆ ನಾವೀಗ ಸಪೋಸ್ ಗೂಡ್ಸನ್ನು ನಾವು ಟ್ಯಾಂಜಿಬಿಲಿಟಿ ಅಂತ ಕರಿತೀವಿ. ದಟ್ ಈಸ್ ಅದನ್ನು ನೋಡ್ತೀವಿ, ಅದನ್ನು ಟಚ್ ಮಾಡ್ತೀವಿ, ಮೆಜರ್ ಮಾಡ್ತೀವಿ, ಎಲ್ಲವೂ ಮಾಡ್ತೀವಿ. ಆದರೆ ಸರ್ವೀಸಸ್ಸು ಅದು ನಾವು ನೋಡಲಿಕ್ಕಾಗಲ್ಲ, ಟಚ್ ಮಾಡಲಿಕ್ಕಾಗಲ್ಲ, ಅದಕ್ಕೋಸ್ಕರ ಅದನ್ನು ಇಂಟ್ಯಾಂಜಿಬಲ್ ಅಂತ ಕರಿತೀವಿ. ಇಂಟ್ಯಾಂಜಿಬಿಲಿಟಿದಾಗ ದಟ್ ಈಸ್ ಡೆಸಿಷನ್ ಮೇಕಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಸರ್ವೀಸಸ್ಸು ಅವ್ರ ಮೇಲೆ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ದಟ್ ಈಸ್ ಅವ್ರು ಹೇಳ್ತಾರೆ, ಕೊನೆಗೆ ಹೇಳ್ತಾರೆ, ದಟ್ ಈಸ್ ಇಂಟ್ಯಾಂಜಿಬಿಲಿಟಿ ನೇಚರ್ ಆ್ಯಂಡ್ ಇಟ್ ಈಸ್ ಇಂಟ್ಯಾಂಜಿಬಿಲಿಟಿ ದ್ಯಾಟ್ ಕಾಂಪ್ಲಿಕೇಟ್ಸ್ ದಿ ಟಾಸ್ಕ್ ಆಫ್ ಎ ಡೆಸಿಷನ್ ಮೇಕರ್ಗೆ ಒಂದು ರೀತಿ ಕಾಂಪ್ಲಿಕೇಶನ್ ಆಗುತ್ತೆ, ಯಾಕಂದರೆ ಅದು ನೋಡಲಿಕ್ಕಾಗಲ್ಲ ಮತ್ತು ಅದನ್ನು ಟಚ್ ಮಾಡಲಿಕ್ಕಾಗಲ್ವಲ್ಲ. ಅದಕ್ಕೋಸ್ಕರ ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್. ಅದಕ್ಕೋಸ್ಕರ ಡೆಸಿಷನ್ ಮೇಕ್ ಮಾಡಬೇಕಾದ್ರೆ ಭಾಳ ಇಂಪಾರ್ಟೆಂಟಾಗಿ ನಾವು ಕೇರ್ಫುಲ್ಲಾಗಿರಬೇಕಾಗುತ್ತೆ ಸರ್ವಿಸಸ್ ಮಾರ್ಕೆಟಿಂಗ್ ಮಾಡಬೇಕಾದ್ರೆ. ಓಕೆನಾ, ಫಸ್ಟ್ ಇಂಪಾರ್ಟೆಂಟ್ ಫೀಚರ್ಸ್. ಸೆಕೆಂಡ್ ಒನ್ ಪೆರಿಷಬಿಲಿಟಿ. ಸೊ ಅನದರ್ ಪಾಯಿಂಟ್ ಕಾಂಪ್ಲಿಕೇಟಿಂಗ್ ದಿ ಟಾಸ್ಕ್ ಆಫ್ ಪ್ರೊಫೆಷನಲ್ ಈಸ್ ದಿ ನೇಚರ್ ಆಫ್ ಪೆರಿಷಬಿಲಿಟಿ ದ್ಯಾಟ್ ವಿ ಫೈಂಡ್ ಇನ್ ಸರ್ವಿಸಸ್. This is quite natural, and goods if not sold today can be stored, preserved for further selling. Thus the risk element is here in a different form. But in the context of services, we fail to sell the services, it is lost only not for today but even for the future. The services cannot be stored and preserved. ನೋಡಿಲ್ಲಿ ಗೂಡ್ಸ್ ಆದರೆ ಇವತ್ತು ಸೇಲ್ ಮಾಡಲಿಲ್ಲ ಅಂತಂತಂದರೆ ನಾವು ನಾಳೆ ಅದನ್ನು ಇವತ್ತು ಸ್ಟೋರ್ ಮಾಡಿ ನಾಳೆ ಅದನ್ನು ಸ್ಟೋರ್ ಮಾಡಿ ಪ್ರಿಸರ್ವ್ ಮಾಡಿ ನಾಳೆ ಅದನ್ನು ಸೇಲ್ ಮಾಡ್ಬೋದು. ಆದರೆ ಎಲ್ಲ ಹೇಳ್ತಾನೆ, ಇನ್ ದಿ ಕಾನ್ಟೆಕ್ಸ್ಟ್ ಆಫ್ ಸರ್ವೀಸಸ್ ಇಫ್ ಯು ಫೇಲ್ ಟು ಸೆಲ್ ದಿ ಸರ್ವೀಸಸ್ ಇಟ್ ಈಸ್ ಲಾಸ್ಟ್ ಓನ್ಲಿ ನಾಟ್ ಫಾರ್ ಟುಡೇ ಬಟ್ ಈವನ್ ಫಾರ್ ದಿ ಫ್ಯೂಚರ್. ಒಂದು ಸರಿ ಕೆಲಸ ಮಾಡೋಕ್ಕಾಗಲಿಲ್ಲಂದರೆ ಮುಂದೆನೂ ಸಹ ಕೆಲಸ ಆ ಸರ್ವೀಸಸ್ ತೊಗೊಳಕ್ಕಾಗದೇ ಇರ್ಬೋದು. ಆದರೆ ಸರ್ವೀಸಸನ್ನು ವಿ ಕೆನಾಟ್ ಬಿ ಸ್ಟೋರ್ಡ್ ಆಸ್ ವೆಲ್ ಆಸ್ ಪ್ರಿಸರ್ವ್. ಸರ್ವೀಸಸ್ಸನ್ನು ನಾವು ಸ್ಟೋರ್ ಮಾಡೋಕ್ಕಾಗಲ್ಲ ಮತ್ತು ಪ್ರಿಸರ್ವ್ ಮಾಡಲಿಕ್ಕಾಗಲ್ಲ. ಇದು ಅದಕ್ಕೋಸ್ಕರ ಸರ್ವೀಸಸನ್ನು ಇನ್ ಟೈಮಲ್ಲಿ ಯಾವ ಟೈಮಲ್ಲಿ ಸರ್ವಿಸ್ ಮಾಡಬೇಕು ಆ ಟೈಮಲ್ಲಿ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀವಿ. ದಟ್ ಈಸ್ ಅ ಸೆಕೆಂಡ್ ಇಂಪಾರ್ಟೆಂಟ್ ಫೀಚರ್, ಯಾಕಂದರೆ ಇಟ್ಸ್ ಎ ಪೆರಿಷಬಿಲಿಟಿ ಇನ್ ನೇಚರ್. ಓಕೆ, ದಟ್ ಈಸ್ ನೆಕ್ಸ್ಟ್ ಥರ್ಡ್ ಒನ್ ಇನ್ಸೆಪರಬಿಲಿಟಿ. ಅಂದರೆ ಸಪ್ರೇಟ್ ಮಾಡೋಕ್ಕಾಗಲ್ಲ. ದಟ್ ಈಸ್ ಅನದರ್ ಇಂಪಾರ್ಟೆಂಟ್ ಫೀಚರ್. ದಿಸ್ ಈಸ್ ಆಲ್ಸೋ ಎ ಫೀಚರ್ ದಟ್ ಕಾಂಪ್ಲಿಕೇಟ್ಸ್ ದಿ ಟಾಸ್ಕ್ ಆಫ್ ಪ್ರೊಫೆಷನಲ್ಸ್ ವೈಲ್ ಮಾರ್ಕೆಟಿಂಗ್ ದಿ ಸರ್ವಿಸಸ್. Inseparability focuses on the fact that the services are not for a separable in nature. Generally, the services are created and supplied simultaneously. That's ಅದನ್ನು ಸಪ್ರೇಟ್ ಸರ್ವೀಸಸನ್ನು ಸರ್ವಿಸ್ ಮೇಕರ್ ಯಾರು ಇರ್ತಾರೆ ಅವ್ರ ಹತ್ರ ನಾವು ಸಪ್ರೇಟ್ ಮಾಡಲಿಕ್ಕಾಗಲ್ಲ. ಗೂಡ್ಸ್ ಆದರೆ ಸೆಲ್ಲರ್ ಒಂದು ಸಾರಿ ಸೇಲ್ ಮಾಡಿದ್ಮೇಲೆ ಸಪ್ರೇಟ್ ಆಗಿಬಿಡ್ತಾರೆ. ಅದು ಸರ್ವಿಸಸ್ ಮೇಕರ್ ಹತ್ರ ಇರುತ್ತೆ. ಹಾಗಾಗಿ ಇನ್ಸೆಪರಬಿಲಿಟಿ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್. ಅದು ಸಹ ನಾವು ಟೇಕನ್ ಇನ್ ಟು ಕನ್ಸಿಡರ್ ವೈಲ್ ಫ್ರೇಮಿಂಗ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್. ಓಕೆ, ನೆಕ್ಸ್ಟು ಫೋರ್ತ್ ಒನ್, ದಟ್ ಈಸ್ ಹೆಟ್ರೋಜಿನಿಟಿ. ನಾವು ಹೇಳ್ತೀವಿ, ಆಗಲೇ ಒಂದು ಸರಿ ಹೇಳಿದ್ದೀವಿ, ಫೀಚರ್ಸಲ್ಲಿ ಹೇಳಿದ್ದೀನಿ ನಾನು. ದಟ್ ಈಸ್ ಡಿಫ್ರೆನ್ಸಸ್ ಹೇಳಿದ್ದೀನಿ ನಾನು. ದಟ್ ಈಸ್ ಗೂಡ್ಸ್ ಆದರೆ ಗೂಡ್ಸ್ ಇಟ್ ಈಸ್ ಹೋಮೋಜಿನಿಟಿ ನೋಡ್ತೀವಿ ಗೂಡ್ಸಲ್ಲಿ. ಆದರೆ ಆ ಸರ್ವಿಸಸ್ಸಲ್ಲಿ ಹೆಟ್ರೋಜಿನಿಟಿ. ಗೂಡ್ಸ್ ಅಂದರೆ ಏನಪ್ಪ ಅಂದರೆ ಏಕಸ್ವಾಮ್ಯತೆ ನೋಡ್ತೀವಿ, ಅಂದರೆ ಏಕತೆಯನ್ನು ನೋಡ್ತೀವಿ. ಇಲ್ಲಿ ಹೆಟ್ರೋಜಿನಿಟಿ ಅಂದರೆ ವೈವಿಧ್ಯತೆ. ಸರ್ವಿಸಸ್ಸಲ್ಲಿ ನಾವು ವೈವಿಧ್ಯತೆ ನೋಡ್ತೀವಿ, ಅದಕ್ಕೆ ಹೇಳ್ತೀನಿ. ಅದರ್ ಫೀಚರ್ಸ್ ಆಫ್ ಹೆಟ್ರೋಜಿನಿಟಿ ವಿಚ್ ಮೇಕ್ಸ್ ಇಟ್ ಡಿಫಿಕಲ್ಟಿ ಟು ಎಸ್ಟಾಬ್ಲಿಷ್ ಸ್ಟ್ಯಾಂಡರ್ಡ್ಸ್. The quality of services can't be standardized. The prices charged may be too high or too low. Maybe ಹಾಗಾಗಿ
ಸರ್ವಿಸಸ್ ಏನಾಗಿದ್ದಪ್ಪ ಅಂದರೆ ಹೆಟ್ರೋಜಿನಿಟಿಯಿಂದ ಕೂಡಿರ್ತದೆ, ವೈವಿಧ್ಯತೆಯಿಂದ ಕೂಡಿರ್ತದೆ. ಆ ವೈವಿಧ್ಯತೆಯಿಂದ ಕೂಡಿರೋದ್ರಿಂದ ಆ ವೈವಿಧ್ಯತೆ ಮೇಲೆ ನಾವು ಚಾರ್ಜಸನ್ನು ಮೇ ಬಿ ಚಾರ್ಜಸ್ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು ಪ್ರೈಸಸ್ ನಾವು ಸರ್ವಿಸಸ್ ಮೇಲೆ. ಹಾಗಾಗಿ ದಟ್ ಇಸ್ ಆಲ್ಸೋ ಹೆಟ್ರೋಜಿನಿಟಿ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಸರ್ವಿಸಸ್ ಆಫ್ ಮಾರ್ಕೆಟಿಂಗ್. ಅಂದರೆ ವೈವಿಧ್ಯತೆಯಿಂದ ಕೂಡಿರುತ್ತೆ ಸರ್ವಿಸಸ್ಸು. ಓಕೆನಾ, ಫೋರ್ತ್ ಒನ್. ನೆಕ್ಸ್ಟ್ ಫಿಫ್ತ್ ಒನ್, ಓನರ್ಶಿಪ್. That is, it is also ownership that makes the significant to market the services in a bit different way. The goods sold or transferred from one place to another or from one person to another person. The ownership is also transferred from this provides to the buyer an opportunity to resell. In case of services, we don't find the same thing. The users have just an access to the services. ನೋಡಿ ಹೇಳ್ತಾನೆ, ಈಗ ಓನರ್ಶಿಪ್ ಏನಾಗುತ್ತೆ, ದಟ್ ಈಸ್ ಒಂದು ಸರಿ ಗೂಡ್ಸ್ ಸೇಲ್ ಆದಾಗ ಫ್ರಮ್ ಸೆಲ್ಲರ್ ಟು ದಿ ಬೈಯರ್ ಟ್ರಾನ್ಸ್ಫರ್ ಆಗಿಬಿಡ್ತದೆ. ಆಮೇಲೆ ದಿ ಬೈಯರ್ ಕ್ಯಾನ್ ರೀಸೇಲ್ ದಿ ಗೂಡ್ಸ್, ಅವನ್ನ ರೀಸೇಲ್ ಮಾಡ್ಕೊಬೋದು. ಬಟ್ ದಟ್ ಫ್ಯಾಕ್ಟ್ ಕೆನಾಟ್ ಎಕ್ಸಿಸ್ಟ್ ಇನ್ ಸರ್ವಿಸಸ್. ಯಾಕಂದರೆ ಓನರ್ಶಿಪ್ ಸ್ಟಿಲ್ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಸರ್ವಿಸ್ ಮೇಕರ್. ಸರ್ವಿಸ್ ಯಾರು ಮಾಡ್ತಾರೆ ಅವರಲ್ಲೇ ಇರುತ್ತೆ. ಹಾಗಾಗಿ ಅದನ್ನು ಯಾವುದೇ ಕಾರಣಕ್ಕೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬರಲ್ಲ ಗೂಡ್ಸ್ ಥರ. ಅದಕ್ಕೆ ದಿ ಯೂಸರ್ಸ್ ಹ್ಯಾವ್ ಜಸ್ಟ್ ಆ್ಯನ್ access ದಿ ಸರ್ವಿಸಸ್ಸನ್ನು ಅಕ್ಸೆಸ್ ಮಾಡ್ತೀವಿ ಅಷ್ಟೇ, ಓನರ್ಶಿಪ್ಪನ್ನು ಪಡ್ಕೊಳೋಕ್ಕೆ ಸಾಧ್ಯವಾಗಲ್ಲ. ದಟ್ ಇಸ್ ಆಲ್ಸೋ ಒನ್ ದ ಇಂಪಾರ್ಟೆಂಟ್ ಫೀಚರ್ಸ್ ವಿ ಕೀಪ್ ಇನ್ ಮೈಂಡ್ ವೈಲ್ ಫ್ರೇಮಿಂಗ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್. ದಟ್ ಈಸ್ ಓನರ್ಶಿಪ್. ನೆಕ್ಸ್ಟ್ ಸಿಕ್ಸ್ ಒನ್, ದಟ್ ಈಸ್ ಸೈಮಲ್ಟೇನಿಟಿ. Services can't be delivered to customers or users. ಸರ್ವಿಸಸ್ ಡೋಂಟ್ ಮೂವ್ ಥ್ರೂ ದಿ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ಸ್. ನೋಡಿ, ಸರ್ವಿಸಸ್ಸು ನಮ್ಮ ಗೂಡ್ಸ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ಸ್ ಚಾನಲ್ ಮಾಡ್ತೀವಲ್ಲ, ದಟ್ ಈಸ್ ಹೇಳ್ತೀವಲ್ಲ ನಾವು ಡೈರೆಕ್ಟ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ಸ್ ಆ್ಯಂಡ್ ಇಂಡೈರೆಕ್ಟ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ಸ್. ಅದರಲ್ಲಿ ಡೈರೆಕ್ಟ್ ಚಾನಲ್ಸ್ ಅಂತಂದರೆ ಫ್ರಮ್ ಪ್ರೊಡ್ಯೂಸರ್ಸ್ ಟು ಕಸ್ಟಮರ್ಸ್ ಡೈರೆಕ್ಟು, ಆ್ಯಂಡ್ ಇಂಡೈರೆಕ್ಟ್ ಅಂತಂದರೆ ವಿತ್ ದಿ ಇನ್ವಾಲ್ವ್ಮೆಂಟ್ ಆಫ್ ಮಿಡ್ಲ್ಮೆನ್ಸ್. ಗೂಡ್ಸ್ ಆರ್ ಟ್ರಾನ್ಸ್ಫರ್ಡ್ ಫ್ರಮ್ ಪ್ರೊಡ್ಯೂಸರ್ಸ್ ಟು ಅಲ್ಟಿಮೇಟ್ ಕಸ್ಟಮರ್ಸ್. ಆದರೆ ಇಲ್ಲಿ ಆಗಲ್ಲ. That is, services don't move through the channels of distributions. For availing the services, it is essential that the users are brought to the providers or the providers go to the users. ಈಗ ನಮಗೆ ಕೆಲಸ ಆಗಬೇಕಂತಂದರೆ ನಾವು ಅವ್ರ ಹತ್ರ ಹೋಗ್ತೀವಿ ಅಥವಾ ಅವ್ರು ನಮ್ಮ ಹತ್ರ ಬರ್ತಾರೆ. ಓಕೆನಾ, ಅಷ್ಟು ಬಿಟ್ಟರೆ ಯಾವುದೇ ಚಾನಲ್ಸು ಗೂಡ್ಸ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಥರ ಇಲ್ಲಿ ಯಾವುದೇ ರೀತಿ ಮಧ್ಯಸ್ಥಗಾರ ಯಾರೂ ಸಹ ಇರಲ್ಲ. ಅದೇ ಹೇಳ್ತೀವಿ, ಇಟ್ ಈಸ್ ಎಸೆನ್ಷಿಯಲ್ ದಟ್ ದಿ ಯೂಸರ್ಸ್ ಆರ್ ಬ್ರಾಡ್ ಟು ದಿ ಪ್ರೊವೈಡರ್ಸ್. ಯೂಸರ್ಸು ಅವ್ರು ಯಾರು ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ಅವ್ರ ಹತ್ರ ಹೋಗ್ತೀವಿ, ಅಥವಾ ಪ್ರೊವೈಡರ್ಸ್ ಗೋ ಟು ದಿ ಯೂಸರ್ಸ್. ಈಗ ಪ್ರೊವೈಡರ್ ಯಾರು ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ಅವರು ಯೂಸರ್ಸ್ ಹತ್ರ ಹೋಗ್ತಾರೆ, ಅಥವಾ ಯೂಸರ್ಸು ಸರ್ವಿಸ್ ಪ್ರೊವೈಡರ್ಸ್ ಹತ್ರ ಹೋಗ್ತಾರೆ ಹೊರತು ನೋ ಅದರ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ಸ್ ಗೂಡ್ಸ್ ಥರ ಅದು ಯಾವುದೇ ರೀತಿ ಚಾನಲ್ಸ್ ಇಲ್ಲ. ದಟ್ಸ್ ವೈ ಸೈಮಲ್ಟೇನಿಟಿ ಇಲ್ಲಿ ನೋಡ್ತೀವಿ. ಸಿಕ್ಸ್ತ್ ಒನ್. ಆ್ಯಂಡ್ ಸೆವೆಂತ್ ಒನ್, ಕ್ವಾಲಿಟಿ ಮೆಜರ್ಮೆಂಟ್. ದಟ್ ಈಸ್ ದಿ ಕ್ವಾಲಿಟಿ ಆಫ್ ಸರ್ವಿಸ್ ರಿಕ್ವೈರ್ಸ್ ಅನದರ್ ಟೂಲ್ ಫಾರ್ ಮೆಜರ್ಮೆಂಟ್. ವಿ ಕಾಂಟ್ ಮೆಜರ್ it in terms of service level. It is very difficult to rate quality or quantify the total purchase. ನೋಡಿ, ಇಲ್ಲಿ ಕ್ವಾಲಿಟಿ ಮೆಜರ್ಮೆಂಟನ್ನು ನಾವು ಗೂಡ್ಸಲ್ಲಿ ಮಾಡ್ತೀವಿ, ಅದು ಸರ್ವಿಸಲ್ಲಿ ಇಟ್ ಈಸ್ ಡಿಫಿಕಲ್ಟ್. ಯಾಕೆಂದರೆ ಯಾವ ಸರ್ವಿಸ್ಸು ಏನು ಅಂತ ನಾವು ಸ್ವಲ್ಪ ಗೂಡ್ಸ್ ಥರ ನಾವು ಮೆಜರ್ ಮಾಡೋದು ಸರ್ವಿಸಸಲ್ಲಿ ಭಾಳ ಕಷ್ಟ ಆಗುತ್ತೆ. ದಟ್ಸ್ ವೈ ಕ್ವಾಲಿಟಿ ಮೆಜರ್ಮೆಂಟ್ ಅದು ಸಹ ಒಂದು ಫೀಚರ್ಸನ್ನು ನಾವು ಪರಿಗಣಿಸ್ತೀವಿ ಅಟ್ ದಿ ಟೈಮ್ ಆಫ್ ಮೇಕಿಂಗ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್. ಓಕೆ, ಸರ್ವಿಸಸ್ ಟು ಮಾರ್ಕೆಟಿಂಗಲ್ಲಿ. Next, last one, nature of demand. While going through the features of services, we can't underestimate the factors relating to the nature of demand. Generally, the services are found of fluctuating nature, particularly during the peak season. We find an abnormal increase in the demand. ನೋಡಿ, ಅದನ್ನು ನಾವು ಸರ್ವಿಸ್ ನಮಗೆ ಫೀಚರ್ಸ್ ದಟ್ ಈಸ್ ಸರ್ವಿಸಸ್ ಆಫ್ ಮಾರ್ಕೆಟಿಂಗಲ್ಲಿ ಎಸ್ಪೆಷಲಿ ಸರ್ವಿಸಸನ್ನು ನಾವು ಆ ಸರ್ವಿಸಸ್ ಅದೇನಾಗುತ್ತಪ್ಪ ಅಂದರೆ ದ ಫ್ಲಕ್ಚುಯೇಟಿಂಗ್ ಇನ್ ನೇಚರ್. ಅದು ಸರ್ವಿಸಸ್ ಡಿಪೆಂಡ್ಸ್. ಈಗ ನಾವು ಹೇಳ್ತೀವಲ್ಲ, ಈಗ ಎಕ್ಸಾಮಿನೇಷನ್ ನಮ್ಮ ಹುಡುಗರು ಎಕ್ಸಾಮಿನೇಷನ್ ಬರೀತಿರ್ತಾರೆ. ಸ್ಟಾರ್ಟಿಂಗಲ್ಲಿ ನಾವು ಎಕ್ಸಾಮಿನೇಷನ್ ಕಮೆಂಟ್ಸ್ ಆದಾಗ ಎಷ್ಟು ನೀಟಾಗಿ ಬರೀತಿರ್ತಾರೆ, ಕೊನೆಗೆ ಆ ನೀಟ್ನೆಸ್ಸು ಹೊರಟೋಗಿರುತ್ತೆ, ರೈಟ್? ಹಾಗೆ ದಿ ಸರ್ವಿಸಸ್, ದ ರೇಟ್ ಆಫ್ ಸರ್ವಿಸಸ್ ಈಸ್ ಫ್ಲಕ್ಚುಯೇಟಿಂಗ್. ಮೇ ಬಿ ಇಟ್ ಡಿಪೆಂಡ್ಸ್ ಅಪಾನ್ ದಿ ಟೈಮ್. ಆ ರೀತಿಯಲ್ಲಿ ಡಿಮಾಂಡ್ ಮೇಲೆ, ಈಗ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇದ್ದಂಗೆ ಸರ್ವಿಸಸ್ ಮಾಡ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಆಗ್ತದೆ, ಕ್ವಾಲಿಟಿ ಕಡಿಮೆ ಆಗ್ತಾ ಇರ್ತದೆ. ಡಿಮ್ಯಾಂಡ್ ಕಡಿಮೆ ಇದ್ದಾಗ ಕ್ವಾಲಿಟಿ ಆಫ್ ಸರ್ವಿಸಸ್ಸು ಚೆನ್ನಾಗಿರುತ್ತೆ. ಅದಕ್ಕೆ ಹೇಳ್ತೀವಿ ಇಟ್ ಇಸ್ ದ ಪೀಕ್ ಲೆವೆಲ್ ವಿ ಫೈಂಡ್ ಆ್ಯನ್ ಅಬ್ನಾರ್ಮಲ್ ಇನ್ಕ್ರೀಸ್ ಇನ್ ದಿ ಡಿಮಾಂಡ್. ಡಿಮಾಂಡ್ ಜಾಸ್ತಿ ಆದರೆ ಸರ್ವಿಸಸ್ ಮಾಡ್ತಕ್ಕಂಥದ್ದು ಕಡಿಮೆ. ಎಲ್ಲ ನೋಡ್ತೀವಿ, ಎಲ್ಲರೂ ಅಷ್ಟೇ. ಡಿಮ್ಯಾಂಡ್ ಜಾಸ್ತಿ ಆದಾಗ ಏನು ಮಾಡ್ತಾರೆ ಅಂತಂದರೆ ಸರ್ವಿಸ್ ಪ್ರೊವೈಡ್ ಮಾಡ್ತಕ್ಕಂಥವ್ರು ತಮ್ಮ ಕೆಲಸದಲ್ಲಿರ್ತಕ್ಕಂತಹ ನಿಷ್ಠೆಯನ್ನು ಸ್ವಲ್ಪ ಕಡಿಮೆ ಮಾಡ್ಕೊತಾರೆ. ಡಿಮ್ಯಾಂಡ್ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ದಟ್ ಇಸ್ ಆಲ್ಸೋ ನೇಚರ್ ಆಫ್ ಡಿಮಾಂಡ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ ಆಫ್ services to marketing. Okay.